ನನ್ನ ಹೆಸರು ಸರೋಜ. ವಯಸ್ಸು 32 ವರ್ಷಗಳು. ನನಗೆ ಇನ್ನೂ ಮದುವೆಯಾಗಿಲ್ಲ. ನಾನು ಬೆಂಗಳೂರಿನಲ್ಲಿ ನನ್ನ ತಂಗಿಯ ಮನೆಯಲ್ಲಿ ವಾಸವಾಗಿದ್ದೇನೆ. ನನ್ನ ತಂಗಿ ಮತ್ತು ಅವಳ ಗಂಡ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಅವರಿಬ್ಬರಿಗೂ ಒಳ್ಳೆಯ ಸಂಬಳ ಬರುತ್ತಿತ್ತು. ನಮ್ಮದು ತುಮಕೂರು ಪಕ್ಕದ ಸಣ್ಣ ಹಳ್ಳಿ. ನಮ್ಮ ತಂದೆ ತಾಯಿಗೆ ನಾನು ಮತ್ತು ನನ್ನ ತಂಗಿ ಇಬ್ಬರೇ ಹೆಣ್ಣು ಮಕ್ಕಳು. ಹೀಗಿರುವಾಗ ಮೊದಲು ನನ್ನ ತಂಗಿಯದೇ ಮದುವೆ ಆಯಿತು. ನನ್ನ ತಂಗಿ ನನಗಿಂತ ಸುಂದರವಾಗಿದ್ದರಿಂದ ಅವಳ ಮದುವೆ ಬೇಗ ಆಯಿತು. ನಾನು ನಮ್ಮ ತಂದೆ ತಾಯಿ ಜೊತೆ ಊರಿನಲ್ಲೇ ಇದ್ದೆ. ನಮ್ಮ ತಂದೆ ತಾಯಿ ನಿಧನದ ನಂತರ ನಾನು ನನ್ನ ತಂಗಿ ಮನೆಯಲ್ಲಿ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೆ. ನನ್ನ ತಂಗಿ ಸುಶೀಲಾ ಮತ್ತು ಅವಳ ಗಂಡ ವೆಂಕಟೇಶ್ ಮತ್ತು ಅವರ ಒಬ್ಬನೇ ಮಗ ಸಚಿನ್ ಅವರ ಜೊತೆಯಲ್ಲಿ ಅವರ ಮನೆಯಲ್ಲಿ ವಾಸಿಸುತ್ತಿದ್ದೆ. ನನ್ನ ತಂದೆ ತಾಯಿ ತೀರಿಕೊಂಡ ನಂತರ ನನ್ನ ತಂಗಿಯೇ ಅಕ್ಕ ನಮ್ಮನೆಯಲ್ಲೇ ಇರು ಎಂದು ಅವಳ ಮನೆಗೆ ಕರೆದಳು. ನಾನು ಒಬ್ಬಳೇ ಹೇಗೆ ಹಳ್ಳಿಯಲ್ಲಿ ಇರುವುದು ಎಂದು ನಾನು ನನ್ನ ತಂಗಿಯ ಮನೆ ಸೇರಿದೆ. ಮೊದಮೊದಲು ಎಲ್ಲವೂ ಸರಿಯಾಗಿತ್ತು. ನಾನು ಮೊದಲೇ ಹೇಳಿದಂತೆ ನನ್ನ ತಂಗಿ ಅಪ್ರತಿಮ ಸುಂದರಿ. ಒಂದು ಹೆಣ್ಣಿಗೆ ಏನೇನು ಇರಬೇಕೋ, ಎಷ್ಟು ಎಷ್ಟು ಇರಬೇಕೋ ಅಷ್ಟೆಲ್ಲ ಅವಳ ದೇಹದಲ್ಲಿತ್ತು. ಆದರೆ ನನ್ನ ಸೌಂದರ್ಯ ಸುಮಾರಾಗಿತ್ತು. ನಾನು PUC ವರೆಗೆ ಓದಿದ್ದೆ. ನನ್ನ ತಂಗಿಗೆ ಒಂದು ಕೆಲಸ ನೋಡು, ಮನೆಯಲ್ಲಿದ್ದುಕೊಂಡು ಬೇಜಾರಾಗುತ್ತದೆ ಅಂತ ಹೇಳಿದ್ದೆ. ಆದರೆ ಅವಳು, ಅಕ್ಕ ನೀನೇನು ಕೆಲಸ ಮಾಡುವುದು ಬೇಡ, ಆರಾಮವಾಗಿ ಮನೆಯಲ್ಲೇ ಇರು ಅಂದಿದ್ದಳು. ನಾನು ಮತ್ತೆ ಕೇಳದೆ ಮನೆಯಲ್ಲಿಯೇ ಇದ್ದೆ. ಸುಶೀಲಾ ಮತ್ತು ವೆಂಕಟೇಶ್ ತುಂಬಾ ಅನ್ಯೋನ್ಯವಾಗಿದ್ದರು. ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಗಂಡಸರ ಬುದ್ಧಿ ನಿಮಗೆ ಗೊತ್ತಲ್ಲ. ಅವರಿಗೆ ಸುಂದರವಾದ ಹೆಂಡತಿ ಇದ್ದರೂ ಬೇರೆ ಹೆಂಗಸರನ್ನು ನೋಡದೆ ಬಿಡುವುದಿಲ್ಲ. ವೆಂಕಟೇಶ್ ಮತ್ತು ಸುಶೀಲಾ ಒಂದೇ ಸಮಯಕ್ಕೆ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿರಲಿಲ್ಲ. ಒಂದೊಂದು ದಿನ ವೆಂಕಟೇಶ್ ನಿಧಾನವಾಗಿ ಬಂದರೆ ಒಂದೊಂದು ದಿನ ಸುಶೀಲಾ ನಿಧಾನವಾಗಿ ಬರುತ್ತಿದ್ದಳು. ಇಬ್ಬರು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಸರಿಯಾದ ವೇಳೆಗೆ ಮನೆಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ವೆಂಕಟೇಶ್ ನನಗೆ ಮೊದಲು ತುಂಬಾ ಗೌರವ ಕೊಡುತ್ತಿದ್ದರು. ಹೋಗುತ್ತಾ ಹೋಗುತ್ತಾ ಅವರು ನನ್ನನ್ನು ನೋಡುವ ದೃಷ್ಟಿಕೋನವೇ ಬೇರೆ ಆಗತೊಡಗಿತ್ತು. ಸುಶೀಲಾ ಕೆಲಸದಿಂದ ಬರುವುದು ಲೇಟಾದ ದಿನ ವೆಂಕಟೇಶ್ ನನ್ನ ಜೊತೆ ಹೆಚ್ಚು ಸಲಿಗೆಯಿಂದ ಇರಲು ಪ್ರಾರಂಭಿಸಿದರು. ಸಚಿನ್ ಅವನ ಪಾಡಿಗೆ ಅವನು ಆಟವಾಡಿಕೊಂಡಿರುತ್ತಿದ್ದ. ವೆಂಕಟೇಶ್ ನಡವಳಿಕೆ ಬದಲಾಗುತ್ತಿರುವುದನ್ನು ನಾನು ಸಹ ಗಮನಿಸುತ್ತಿದ್ದೆ. ಒಂದು ದಿನ ಏನಾಯಿತು ಎಂದರೆ, ಸುಶೀಲಾ ಮೊದಲೇ ಇಂದು ನಾನು ಬರುವುದು ಲೇಟಾಗುತ್ತೆ ಅಂತ ಹೇಳಿದ್ಲು. ಅಂದು ವೆಂಕಟೇಶ್ ಸ್ವಲ್ಪ ಬೇಗನೆ ಮನೆಗೆ ಬಂದರು. ಬಂದ ತಕ್ಷಣ, ಸ್ವರಾಜ ಅವರೇ, ನನಗೆ ಸ್ವಲ್ಪ ಟೀ ಮಾಡಿಕೊಡಿ, ಏಕೋ ತಲೆ ನೋಯುತ್ತಿದೆ ಎಂದರು. ನಾನು ಟೀ ಮಾಡಲು ಅಡಿಗೆ ಮನೆಗೆ ಹೋದೆ. ನಂತರ ಹಿಂದೆಯೇ ಅವರು ಕೂಡ ಅಡಿಗೆ ಮನೆಗೆ ಬಂದರು. ನಾನು ಟೀ ಮಾಡುತ್ತಿದ್ದೆ. ಅವರು ನನ್ನನ್ನೇ ನೋಡುತ್ತಾ ನಿಂತಿದ್ದರು. ನೀವು ಸುಶೀಲರಿಗಿಂತ ಚೆನ್ನಾಗಿ ಟೀ ಮಾಡುತ್ತೀರಿ ಎಂದರು. ನಾನು, ಇಲ್ಲ, ಅವಳೇ ಚೆನ್ನಾಗಿ ಮಾಡುತ್ತಾಳೆ ಎಂದೆ. ಆಗ ವೆಂಕಟೇಶ್, ಇಲ್ಲ, ನೀವೇ ಚೆನ್ನಾಗಿ ಮಾಡುತ್ತೀರಿ. ನಿಜ ಹೇಳಬೇಕೆಂದರೆ ನೀವು ಸುಶೀಲಾಳಿಗಿಂತ ಚೆನ್ನಾಗಿದ್ದೀರಿ. ನನ್ನ ಕಣ್ಣಿಗೆ ತುಂಬಾ ಸುಂದರವಾಗಿ ಕಾಣುತ್ತೀರಿ ಅಂದರು. ನಾನು, ಇದೇಕೆ ಈ ರೀತಿ ಮಾತನಾಡುತ್ತಿದ್ದಾರೆ? ಯಾವತ್ತೂ ಈ ರೀತಿ ಮಾತನಾಡುತ್ತಿರಲ್ಲವಲ್ಲ ಅಂತ ಮನಸ್ಸಿನಲ್ಲೇ ಅಂದುಕೊಂಡೆ. ಹಾಗೆ ನನ್ನ ಹೊಗಳಿದ್ದಕ್ಕೆ ಖುಷಿ ಕೂಡ ಪಡುತ್ತಿದ್ದೆ. ನಾನು ಟೀ ಮಾಡಿ ವೆಂಕಟೇಶ್ ಕೈಗೆ ಒಂದು ಲೋಟ ಕೊಟ್ಟೆ. ಅವರು ಸ್ವಲ್ಪ ಕುಡಿದು, ಸಕ್ಕರೆ ಕಡಿಮೆ ಇದೆ, ಸ್ವಲ್ಪ ಸಕ್ಕರೆ ಹಾಕಿ, ಅದಕ್ಕೂ ಮೊದಲು ನೀವೇ ಟೀ ಕುಡಿದು ನೋಡಿ ಅಂತ ಅವರು ನನ್ನ ಕೈಗೆ ಅವರು ಕುಡಿಯುತ್ತಿದ್ದ ಟೀ ಲೋಟವನ್ನು ಕೊಟ್ಟರು. ನಾನು ಸ್ವಲ್ಪ ಕುಡಿದ ನಂತರ ಅವರು ಟೀ ಲೋಟವನ್ನು ನನ್ನಿಂದ ಕಿತ್ತುಕೊಂಡು ಒಂದು ಗುಟುಕು ಕುಡಿದು, ಈಗ ತುಂಬಾ ಸಿಹಿಯಾಗಿದೆ, ಇದು ನಿಮ್ಮ ತುಟಿಗಳ ರುಚಿ ಎಷ್ಟಿದೆ ಎಂದು ತೋರಿಸುತ್ತಿದೆ ಎಂದು ಹೇಳುತ್ತಲೇ ನನ್ನ ತುಟಿಯನ್ನು ದೀರ್ಘವಾಗಿ ಚುಂಬಿಸಿಬಿಟ್ಟರು. ನನಗೆ ಏನು ಮಾಡಲು ಏನು ಹೇಳಲು ಅವಕಾಶವೇ ಸಿಗಲಿಲ್ಲ. ಅವರು ಎಷ್ಟು ಡೀಪಾಗಿ ಚುಂಬಿಸಿದರು ಎಂದರೆ, ಯಪ್ಪ,
ಒಂದು ಕ್ಷಣಕ್ಕೆ ನನ್ನ ತುಟಿಗಳೆಲ್ಲ ಕೆಂಪಾಗಿ ಬಿಟ್ಟವು. ನನಗೆ ಭಯ, ನಾಚಿಕೆ, ಜೊತೆಗೆ ಕೈಕಾಲು ನಡುಗತೊಡಗಿದವು. ನಾನು ಚೆನ್ನಾಗಿ ನಿಂತು ಬಿಟ್ಟೆ. ನಂತರ ವೆಂಕಟೇಶ್ ನನ್ನನ್ನು ಹಿಂದಿನಿಂದ ತಬ್ಬಿಕೊಂಡು ನನ್ನ ತೋಳುಗಳನ್ನು, ನನ್ನ ಬೆನ್ನನ್ನು, ನನ್ನ ಕುತ್ತಿಗೆಯನ್ನು ಚುಂಬಿಸಲು ಶುರು ಮಾಡಿದರು. ನನಗೆ ಬಿಡಿಸಿಕೊಳ್ಳಲು ಆಗಲಿಲ್ಲ ಅಥವಾ ಜೋರಾಗಿ ಏನನ್ನು ಹೇಳಲೂ ಆಗಲಿಲ್ಲ. ನಂತರ ಅವರ ಕೈ ನನ್ನ ನಿತಂಬಗಳನ್ನು ಸವರಲು ಶುರು ಮಾಡಿದವು. ಅವರ ಮೃದುವಾದ ಸ್ಪರ್ಶ ನನಗೆ ಒಂಥರ ಸುಖ ಕೊಡತೊಡಗಿತ್ತು. ನಾನು ಮೊದಲು ಅವರಿಂದ ಬಿಡಿಸಿಕೊಳ್ಳಲು ನೋಡಿದೆ, ಆದರೆ ವೆಂಕಟೇಶ್ ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ಮನಸಾರೆ ಮುದ್ದಿಸುತ್ತಿದ್ದರು. ನನಗೂ ಮೈಯೆಲ್ಲ ರೋಮಾಂಚನಗೊಂಡು ನನಗೇನೋ ಆಗುತ್ತಿದೆ ಎಂಬುದೇ ಗೊತ್ತಾಗುತ್ತಿರಲಿಲ್ಲ. ಸುಮಾರು 20 ನಿಮಿಷ ಹೀಗೆ ಮಾಡಿದರು. ನಂತರ ನನ್ನನ್ನು ಅವರ ಕಡೆ ತಿರುಗಿಸಿಕೊಂಡು ಕಣ್ಣು ಮಿಟಿಗಿಸಿ ಸ್ಮೈಲ್ ಕೊಟ್ಟರು. ನಾನು ಒಂದು ಕ್ಷಣದಲ್ಲಿ ಏನೆಲ್ಲ ಹಾಗೆ ಹೋಯಿತಲ್ಲ, ಇದು ಕನಸ ಅಥವಾ ನನಸ ಒಂದೂ ಗೊತ್ತಾಗುತ್ತಿಲ್ಲವಲ್ಲ ಅಂದುಕೊಂಡು ಸುಮ್ಮನೆ ನನ್ನ ರೂಮ್ಗೆ ಹೋಗಿ ಮಲಗಿಕೊಂಡೆ. ಆದರೂ ಒಂಥರ ಬೆಚ್ಚಿ ಬೀಳುವಂತೆ ಆಗುತ್ತಿತ್ತು. ನಂತರ ವೆಂಕಟೇಶ್ ಅವರು, ಸರೋಜಾ ಅವರೇ, ಸುಶೀಲಾ ಬರುವುದು ಲೇಟ್ ಆಗುತ್ತೆ ಅನ್ಸುತ್ತೆ, ಸಚಿನ್ಗೆ ಊಟ ಮಾಡಿಸಿ ಮಲಗಿಸಿ ಅಂತ ಹೇಳಿದರು. ನಾನು ತಕ್ಷಣ ಎದ್ದು ಸಚಿನ್ಗೆ ಊಟ ಮಾಡಿಸಿ ಮಲಗಿಸಿದೆ. ನಂತರ ನಾನು ಸ್ವಲ್ಪ ಊಟ ಮಾಡಿ ರೂಮಿನಲ್ಲಿ ಮಲಗಿದ್ದೆ. ಇನ್ನೂ ನಿದ್ರೆ ಬಂದಿರಲಿಲ್ಲ. ಆಗ ವೆಂಕಟೇಶ್, ಸರೋಜಾ ಅವರೇ, ನನಗೆ ಊಟ ಬಡಿಸೋದಿಲ್ಲವೇ ಎಂದರು. ಆಗ ನಾನು, ನೀವೇ ಬಡಿಸಿಕೊಳ್ಳಿ ಎಂದೆ. ಆಯ್ತು ಎಂದವರೇ ನನ್ನ ರೂಮ್ ಬಾಗಿಲು ತೆಗೆದು ನಾನೇ ಊಟ ಬಡಿಸಿಕೊಳ್ಳುತ್ತೇನೆ ಬಿಡಿ ಎಂದು ನನ್ನ ಮೈ ಮೇಲೆ ಬಿದ್ದರು. ನನಗೆ ಇವತ್ತು ಇದೇ ಊಟ, ದಯವಿಟ್ಟು ಏನೂ ತಿಳಿದುಕೊಳ್ಳಬೇಡಿ. ನನಗೆ ನಿಮ್ಮ ಮೇಲೆ ತುಂಬಾ ಆಸೆ ಆಗುತ್ತಿದೆ, ದಯವಿಟ್ಟು ಸಹಕರಿಸಿ ಎಂದು ನನ್ನನ್ನು ಮುದ್ದಾಡತೊಡಗಿದರು. ಮೊದಲೇ ಕಾಮದ ಹಸಿವಿನಿಂದ ಬಳಲುತ್ತಿದ್ದ ನಾನು ನನಗೆ ಅರಿವಿಲ್ಲದಂತೆ ಸಹಕರಿಸತೊಡಗಿದೆ. ಸುಶೀಲಾಗಿಂತ ನಾನು ಸ್ವಲ್ಪ ದಪ್ಪವಿದ್ದೆ. ನನ್ನ ಎದೆ ಭಾಗಗಳು ತುಂಬಾ ಆಕರ್ಷಕವಾಗಿದ್ದವು. ವೆಂಕಟೇಶ್ ಸಹ ಇವುಗಳೇ ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟವು ಎಂದು ತಮಗೆ ಇಷ್ಟ ಬಂದಂತೆ ಚಪ್ಪರಿಸತೊಡಗಿದರು. ಸಚಿನ್ ಮಲಗಿದ್ದರಿಂದ ಮನೆಯಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ವೆಂಕಟೇಶ್ ನನಗೆ ಸ್ವರ್ಗ ಸುಖ ತೋರಿಸಿಬಿಟ್ಟರು. ಎಲ್ಲ ಮುಗಿದ ಮೇಲೆ ಅವರ ರೂಮ್ಗೆ ಹೋಗಿ ಮಲಗಿದರು. ನಂತರ ನಾನು ಬಟ್ಟೆ ಎಲ್ಲ ಸರಿಪಡಿಸಿಕೊಂಡು ಮಲಗಿದೆ. ವೆಂಕಟೇಶ್ ಅವರ ಬಿಸಿ ಅಪ್ಪುಗೆ, ಅವರ ಬಿಸಿ ಉಸಿರು ನನ್ನನ್ನು ಆಳವಾಗಿ ಕಾಡುತ್ತಿತ್ತು. ಇದಾದ ಅರ್ಧ ಗಂಟೆ ನಂತರ ಸುಶೀಲಾ ಬಂದಳು. ಏನು ಹಾಗೆಯೇ ಇಲ್ಲವೆಂಬಂತೆ ವೆಂಕಟೇಶ್ ಹೋಗಿ ಬಾಗಿಲು ತೆರೆದರು. ನಂತರ ಸುಶೀಲಾಳಿಗೆ, ಬಾ, ನಾನಿನ್ನು ಊಟ ಮಾಡಿಲ್ಲ, ನೀನು ಬಂದ ಮೇಲೆ ಜೊತೆಯಲ್ಲಿ ಮಾಡೋಣ ಅಂದುಕೊಂಡು ಸುಮ್ಮನೆ ಮಲಗಿದ್ದೆ ಎಂದು ಹೇಳಿದರು. ನಂತರ ಸುಶೀಲಾ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದಳು. ಹಾಗೆ ನನ್ನನ್ನು, ಅಕ್ಕ, ನಿಂದು ಊಟ ಆಯ್ತಾ ಎಂದಳು. ನಾನು, ಆಯ್ತು, ನೀವು ಊಟ ಮಾಡಿ ಮಲಗಿ ಎಂದೆ. ನಂತರ ಬೆಳಿಗ್ಗೆ ಎಲ್ಲವೂ ಸಹಜವಾಗಿತ್ತು. ಸುಶೀಲಳಿಗೆ ಸ್ವಲ್ಪವೂ ಅನುಮಾನ ಬರಲಿಲ್ಲ. ನಾನು ಮತ್ತು ವೆಂಕಟೇಶ್ ಕೂಡ ಸುಶೀಲಾಳಿಗೆ ಯಾವುದೇ ರೀತಿ ಅನುಮಾನ ಬರದಂತೆ ಇದ್ದೆವು. ಮತ್ತೊಂದು ದಿನ ವೆಂಕಟೇಶ್ ನನ್ನನ್ನು ಮುಟ್ಟಲು ಬಂದಾಗ, ದಯವಿಟ್ಟು ಬೇಡ ವೆಂಕಟೇಶ್, ಅಂದು ಏನೋ ಹಾಗೆ ಆಗಿ ಹೋಯಿತು, ಮತ್ತೆ ಆ ರೀತಿ ನಡೆದುಕೊಳ್ಳುವುದು ಬೇಡ, ಅದೊಂದು ಕೆಟ್ಟ ಗಳಿಗೆ ಅಂದುಕೊಂಡು ನಾನು ಸುಮ್ಮನಾಗಿ ಬಿಟ್ಟಿದ್ದೇನೆ. ಇನ್ನು ಮೇಲೆ ನೀವು ಸುಮ್ಮನಿದ್ದು ಬಿಡಿ. ನನಗೆ ನೀವು ಮತ್ತು ನನ್ನ ತಂಗಿ ಸಂತೋಷವಾಗಿ ಬಾಳಬೇಕೆಂಬ ಆಸೆ ಇದೆ. ನೀವು ಮತ್ತೆ ಈ ರೀತಿ ಪ್ರಯತ್ನಿಸಿದರೆ ನಾನು ಊರಿಗೆ ಹೋಗಿಬಿಡುತ್ತೇನೆ ಎಂದೆ. ಅದಕ್ಕೆ ವೆಂಕಟೇಶ್, ಆಯ್ತು, ಊರಿಗೆ ಹೋಗಬೇಡಿ, ನಮ್ಮ ಜೊತೆಯಲ್ಲೇ ಇರಿ, ಇನ್ಮೇಲೆ ನಾನು ನಿಮ್ಮನ್ನು ಆ ರೀತಿಯಲ್ಲಿ ನೋಡುವುದಿಲ್ಲ ಎಂದರು. ಮತ್ತು ಅಂದು ಆ ರೀತಿ ನಡೆದುಕೊಂಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದರು. ಪರವಾಗಿಲ್ಲ ಬಿಡಿ, ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳೋಣ ಎಂದು ತೀರ್ಮಾನಿಸಿದೆವು. ಒಂದೇ ಮನೆಯಲ್ಲಿ ಇದ್ದರೂ ಮತ್ತೆ ಆ ಘಟನೆ ಮರುಕಳಿಸಲಿಲ್ಲ. ಸುಶೀಲಾಳಿಗೆ ಕೊನೆಗೂ ಆ ವಿಷಯ ಗೊತ್ತಾಗಲಿಲ್ಲ. ಹಾಗಾಗಿ ಈಗಲೂ ಎಲ್ಲರೂ ಮೊದಲಿನಂತೆ ಚೆನ್ನಾಗಿದ್ದೇವೆ. ಆ ಕ್ಷಣಕ್ಕೆ ನಾನೇನಾದರೂ ಬೇಜಾರು ಮಾಡಿಕೊಂಡು ವಿಷಯವನ್ನು ನನ್ನ ತಂಗಿಗೆ ಹೇಳಿಬಿಟ್ಟಿದ್ದರೆ ದೊಡ್ಡ ರದ್ದಾಂತವೇ ಆಗಿಬಿಡುತ್ತಿತ್ತು. ನಾನು ಹೇಳದೇ ಇದ್ದುದು ಒಳ್ಳೆಯದೇ ಆಯಿತು.
ವೆಂಕಟೇಶ್ ಆ ದಿನ ಅದೇಕೆ ಆ ರೀತಿ ನಡೆದುಕೊಂಡರು ಎಂದು ನನಗೆ ಈಗಲೂ ಅರ್ಥವಾಗುತ್ತಿಲ್ಲ. ನಾನು ಅವರನ್ನು ಮತ್ತೆ ಈ ವಿಷಯದ ಬಗ್ಗೆ ಕೇಳಲೂ ಇಲ್ಲ. ಸದ್ಯ ಹೆಂಗೋ ಅದು ಮುಗಿಯಿತಲ್ಲ ಅಂದುಕೊಂಡು ಈಗ ಆರಾಮವಾಗಿದ್ದೇನೆ. ಈ ಕತೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ.